ಅವರಿಬ್ರು ಮದುವೆಯಾಗಿ 18 ವರ್ಷವಾಗಿತ್ತು. ಆದರೆ ಮಕ್ಕಳಾಗಿರಲಿಲ್ಲ. ಹೀಗಾಗಿ ನಿನ್ ಕೈಲಿ ಏನೂ ಆಗಲ್ಲ ಅಂತ ಗಂಡನನ್ನ ಹಿಯಾಳಿಸ್ತಿದ್ಲು ಪತ್ನಿ. ಇಷ್ಟಕ್ಕೆ ಕೋಪಗೊಂಡ ಪತಿರಾಯ ಹೆಂಡತಿ ಹತ್ತಿಗೆ ಸುಪಾರಿ ಕೊಟ್ಟು ತಗ್ಲಾಕೊಂಡಿದ್ದಾನೆ. ಗಂಡ ಹೆಂಡತಿ ಸಂಬಂಧ ಜನ್ಮದ ಅನುಬಂಧ ಅನ್ನೋ ಮಾತಿದೆ. ಆದ್ರೆ ಈ ಕಾಲದವರಿಗೆ ಅದೆಷ್ಟು ಅನ್ವಯಿಸುತ್ತೋ ದೇವರೇ ಬಲ್ಲ. ಅದೇನ್ ಸಂಸಾರ ಮಾಡ್ತಾರೋ ಏನೋ, ಸಣ್ಣ ಪುಟ್ಟ ವಿಚಾರಕ್ಕೆ ಕಿತ್ತಾಡ್ಕೊಂಡು ಸಂಸಾರವನ್ನೇ ಸರ್ವನಾಶ ಮಾಡಿಬಿಡ್ತಾರೆ. ಮೈಸೂರಲ್ಲಿ ಹೆಂಡತಿ ಕಾಟಕ್ಕೆ ಬೇಸತ್ತ ಗಂಡ ಹತ್ಯೆಗೆ ಸ್ಕೆಚ್ ಹಾಕಿ ಸಿಕ್ಕಿಬಿದ್ದಿದ್ದಾನೆ. ನಿನ್ನ ಕೈಲಿ ಏನೂ ಆಗಲ್ಲ ಅಂತಿದ್ಲು ಹೆಂಡತಿ. ಸುಪಾರಿ ಕೊಟ್ಟ ಗಂಡ ಮನೆಯಲ್ಲೇ ಧಗಧಗ. ಕಟ್ಕೊಂಡವಳಿಗೆ ಚಟ್ಟ ಕಟ್ಟೋದಕ್ಕೆ ಸುಪಾರಿ ಕೊಟ್ಟ ಗಂಡ ಇವನೇ ನೋಡಿ. ಹೆಸರು ಮಹೇಶ್ ಅಂತ. ಮೈಸೂರಿನ BM ಶ್ರೀನಗರದ ನಿವಾಸಿ. ಕಳೆದ 18 ವರ್ಷಗಳ ಹಿಂದೆ ನಾಗರತ್ನ ಎಂಬಾಕೆ ಜೊತೆ ಮದುವೆಯಾಗಿದ್ದ. ನಾನು ನೀನು ಹಾಲು ಜೇನು ಅಂತ ಇಷ್ಟು ವರ್ಷ ಸಂಸಾರನೂ ಮಾಡಿದ್ದ. ಪಾನಿಪುರಿ ಉದ್ಯಮ ಮಾಡೋರಿಗೆ ಟ್ರೈನಿಂಗ್ ಕೊಡ್ತಿದ್ದವ. ಫ್ರಾಂಚೈಸಿನೂ ಓಪನ್ ಮಾಡಿ ಕೊಡ್ತಿದ್ದ. ಬಂದ ದುಡ್ಡನ್ನೆಲ್ಲ ಮಹೇಶ್ ಹೆಂಡತಿ ಕೈಗೆ ತಂದು ಕೊಡ್ತಿದ್ನಂತೆ. ಪತಿ ಕೊಟ್ಟ ಹಣದಲ್ಲೇ ನಾಗರತ್ನ ಬಡ್ಡಿ ವ್ಯವಹಾರ ಮಾಡ್ತಿದ್ಲು. ಗಂಡ ಹಣ ಕೇಳಿದ್ರೆ ಕೆಂಡದಂತಾಡ್ತಿದ್ದವಳು 1 ರೂಪಾಯಿಯನ್ನು ವಾಪಸ್ ಕೊಡ್ತಿರ್ಲಿಲ್ವಂತೆ. ಅಲ್ಲದೆ ಮದುವೆಯಾಗಿ 18 ವರ್ಷವಾದ್ರೂ ಮಗು ಬೇರೆ ಆಗಿರಲಿಲ್ಲ. ಇದು ಕೂಡ ನಾಗರತ್ನಗೆ ಬೇಸರ ಮೂಡಿಸಿತ್ತು. ಹೀಗಾಗಿ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಪದೇ ಪದೇ ನಿಂದಿಸ್ತಿದ್ಲಂತೆ. ಇತ್ತೀಚೆಗೆ ಹೆಂಡತಿ ಕಾಟಕ್ಕೆ ಮಹೇಶ್ ಕಂಗಾಲಾಗಿ ಹೋಗಿದ್ದ. ನಾಗರತ್ನ ನಾಗಿಣಿಯಂತೆ ಬುಸುಗುಡುತ್ತಿದ್ದಕ್ಕೆ ರಾಕ್ಷಸನಾಗಿದ್ದ. ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ಸ್ಕೆಚ್ ಹಾಕಿದ್ದಾನೆ. ತನ್ನ ಬಳಿ ಫ್ರಾಂಚೈಸಿ ಪಡೆದಿದ್ದ ಭಾಸ್ಕರ್ ಅಭಿಷೇಕ್ನನ್ನ ಕಾಂಟ್ಯಾಕ್ಟ್ ಮಾಡಿ ಸುಪಾರಿ ಕೊಟ್ಟಿದ್ನಂತೆ. ನಾಗರತ್ನಾಳನ್ನ ಕೊಂದು ಗ್ಯಾಸ್ ಲೀಕ್ ಮಾಡೋ ಸ್ಕೆಚ್ ಹಾಕಿದ್ರು. ಪಕ್ಕಾ ಪ್ಲಾನ್ನಂತೆ ಭಾಸ್ಕರ್ ಅಭಿಷೇಕ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಾಗರತ್ನ ಮೇಲೆ ಹಲ್ಲೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಅಷ್ಟರಲ್ಲಾಗಲೇ ಹೊಗೆ ಆವರಿಸಿತ್ತು. ಹೀಗಾಗಿ ಸಿಲಿಂಡರ್ ಪೈಪ್ ಓಪನ್ ಮಾಡದೆ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಬಾಗ್ಲು ತಟ್ಟಿದ್ರು. ನನ್ನ ಬಾಗ್ಲು ಮಾಮೂಲಿ ಬಾಗ್ಲು ತೆಗ್ದೆ. ಆಮೇಲೆ ಪರಿಚಯ ಆಯ್ತಲ್ಲ ಭಾಸ್ಕರ್, ಬಂದು ಕುತ್ಕೊಂಡ. ಆಮೇಲೆ ಮೇಡಮ್ ಇವರು ಮತ್ತೆ ಕೆಲಸದಲ್ಲಿ ಬರ್ತಾರೆ ನಿಮ್ಮ ಹತ್ರ ಅಂತಂದ್ರು. ಕುತ್ಕೊಳ್ಳಿ ಅಂತ. ಕಾಫಿನ ಟೀನೋ ಅಂತ ಕೇಳಿದೆ. ಕಾಫಿ ಮಾಡಿ ಅಂತ. ನಾನು ಫ್ರಿಡ್ಜ್ ಹತ್ರ ಹೋಗಿ ಹಾಲು ತೆಗಿಬೇಕಾದ್ರೆ ಹಿಂದೆ ಹೊಡೆದ್ರು. ನಂಗೆ ಅಷ್ಟೇ ಗೊತ್ತಿರೋದು. ಮನೆ ಓನರ್ ನೆನ್ನೆ ಬಂದು ಹೇಳಿದಾಗಲೇ ಗೊತ್ತಾಗಿದ್ದು. ಈ ಬಡ್ಡೆ ದೊರಕಿದ್ರಂತೆ. ಹಗ್ಗ ಹಾಕಿ ಮತ್ತೆ ಬಿದ್ದಿದ್ದಾರೆ. ಪಲ್ಲಕ್ಕೆ ಇಲ್ಲೆಲ್ಲ ಹೊಡೆದಿದ್ದಾರೆ. ರೂಮ್ಗೆ ಬೆಂಕಿ ಹಾಕಿದ್ದಾರೆ. 2 ಸಿಲಿಂಡರ್ ತಂದು ಹಾಲಿಗೆ ಇಟ್ಟಿದ್ದಾರೆ ಅಂತ ನಮ್ಮ ಮನೆ ಓನರು ಅವರೇ ಫಸ್ಟ್ ನೋಡಿದಂತೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಭಾಸ್ಕರ್ ಹಾಗೂ ಅಭಿಷೇಕ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಗಂಡನೇ ಸುಪಾರಿ ಕೊಟ್ಟಿದ್ದ ಅನ್ನೋದನ್ನ ಬಾಯ್ಬಿಟ್ಟಿದ್ದು ಮಹೇಶ್ನನ್ನೂ ಬಂಧಿಸಿದ್ದಾರೆ. ಆದ್ರೆ ನನ್ನ ಮಗನದ್ದು ತಪ್ಪಿಲ್ಲ ಅಂತಿದ್ದಾರೆ ಮಹೇಶ್ ತಾಯಿ ಕಮಲಮ್ಮ. ಪೊಲೀಸವರು ಬೇರೆ ಇಬ್ಬರನ್ನ ಹಿಡ್ಕೊಂಡ್ಬಂದವರಲ್ಲ, ಅವ್ರಿಗೇನೋ ಇದು ಮಾಡಿ ನೀವು ಒಪ್ಕೊಳ್ರೋ, ನೀವು ಈ ಥರ ಅವನೇ ಬ್ಯಾಕ್ಗ್ರೌಂಡ್ ಅವನದೇ ಅಂತ ಹೇಳಿ ಇದು ಮಾಡಿಸಿ ಆ ಥರ ಪವರಿಂದ ಆ ಥರ ಒಪ್ಸವ್ರೆ ಅವ್ರಿಗೆ. ಇವನಿಗೆ ಚೆನ್ನಾಗಿ ಹೊಡೆದು ನೀನು ಒಪ್ಕೊಳ್ಳೇಬೇಕು, ನಾನೇ ಮಾಡಿಸಿದ್ದು ಅಂತ ಒಪ್ಕೊಳ್ಳೇಬೇಕು ಅಂತ ಇಲ್ದಿರೋದೆಲ್ಲ ಏನೇನೋ ತಲೆಗೆ ತುಂಬಿ ಚೆನ್ನಾಗಿ ಹೊಡೆದವರಲ್ಲ. ಇನ್ನು ಒಂಥರ ಸೂಕ್ಷ್ಮ ಒಟ್ಟಿನಲ್ಲಿ ಅದರಿಂದ ಚೆನ್ನಾಗಿ ಹೊಡೆದು ಜಾಸ್ತಿ ಟಾರ್ಚರ್ ತಡೆಯೋಕ್ಕಾಗ್ದೇನೆ ನಾನು ಅಮ್ಮ ಒಪ್ಕೊಂಡಿದ್ದೀನಿ ಅಂತ ನನ್ನ ಜೊತೆ ಹಂಗಂದ ಅವನು. ನನಗೆ ಹೇಳ್ದ ಅವನು. ಈ ಸಂಬಂಧ ಮೇಟಗಳ್ಳಿ ಠಾಣೆಯಲ್ಲಿ FIR ದಾಖಲಾಗಿದ್ದು ತನಿಖೆ ಬಳಿಕವೇ ಮತ್ತಷ್ಟು ಸತ್ಯ ಹೊರಬರಬೇಕಿದೆ. ಆನಂದ್ KS, ನ್ಯೂಸ್ 18 ಮೈಸೂರು.